ಎಲ್ರಿಗೂ ನಮಸ್ಕಾರ. ನಮ್ಮ ನ್ಯೂಸ್ ಅಲರ್ಟ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ನಾನು ಚಂದನ್. ಬೆಳ್ತಂಗಡಿಯ ಒಂಟಿ ಮನೆ ಹುಡುಗ ಸುಮಂತ್ ನಿಗೂಢ ಸಾವಿನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಹುತೇಕ ಜನರಿಗೆ ಅವತ್ತು ಏನು ನಡೆದಿರಬಹುದು ಮಾಹಿತಿ ಅನ್ನುವಂಥದ್ರ ಬಗ್ಗೆ ನಿಮಗೆ ಸಣ್ಣದಾಗಿ ಅರಿವಿರುತ್ತೆ ಅಂತ ಅಂದ್ಕೊಳ್ತೀನಿ. ಇನ್ನು ಕೆಲವು ಜನರಿಗೆ ಆ ವಿಚಾರ ಗೊತ್ತಿರೋದಿಲ್ಲ, ನೇರವಾಗಿ ಈ ವಿಡಿಯೋನ ಕ್ಲಿಕ್ ಮಾಡಿರ್ತೀರಿ. ಸೊ ನಿಮಗೆ ಹೆಚ್ಚಿನದಾಗಿ ಆ ಒಂದು ವಿಚಾರದ ಬಗ್ಗೆ ಅವತ್ತು ಏನೇನು ಆಯಿತು, ಅದಾದ ನಂತರ ಏನೇನಾಯಿತು ಎಲ್ಲವನ್ನು ಕೂಡ ಡೀಟೇಲ್ ಆಗಿ ನಮ್ಮ ಹಿಂದಿನ ವಿಡಿಯೋದಲ್ಲಿ 7 ತಿಂಗಳ ಹಿಂದೆ ಮಾಡಿದಂಥ ವಿಡಿಯೋದಲ್ಲಿ ಸಮಗ್ರವಾಗಿ ತಿಳಿಸಿದ್ದೀವಿ. ಸೊ ಯಾರಾದರೂ ಹೊಸಬ್ರು ಆ ಒಂದು ವಿಡಿಯೋನ ನಾವು ನೋಡೇ ಇಲ್ಲ ಅನ್ನೋಂಥವ್ರಿಗೆ ನೀವು ಇಲ್ಲಿ ಬರ್ತಿರ್ತಕ್ಕಂಥ ಲಿಂಕನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಪರಿಪೂರ್ಣವಾದಂಥ ಮಾಹಿತಿ ತಿಳಿಯುತ್ತೆ. ಇನ್ನು ಬಹುತೇಕ ಜನ ಇತ್ತೀಚಿನ ವಿಡಿಯೋಗಳ ಕಾಮೆಂಟ್ಸಲ್ಲಿ ಕೇಳ್ತಾ ಇದ್ರಿ, ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಕೇಸ್ ಅಪ್ಡೇಟ್ ಏನಾಗಿರಬಹುದು, ಪೊಲೀಸರು ಏನಾದ್ರು ತನಿಖೆನ ಹಳ್ಳ ಹಿಡಿಸ್ಬಿಟ್ರ ಅಥವಾ ಆರೋಪಿಗಳು ಸಿಗಲೇ ಇಲ್ವಾ, ಅಪರಾಧಿಗಳ ಹುಡುಕಾಟದಲ್ಲಿ ಇಲ್ವೇ ಇಲ್ವಾ, ಹೆಚ್ಚಿನದಾಗಿ ಅಪ್ಡೇಟ್ ಅನ್ನ ಕೊಡಿ ಅಂತ ಕೇಳ್ತಾ ಇದ್ರಿ. ಸೊ ಕಳೆದ 3-4 ವಾರಗಳ ಹಿಂದೆಯಿಂದ ಆಗಿರ್ತಕ್ಕಂಥ ಅಪ್ಡೇಟ್, ಆ ಒಂದು ಈ ಕೇಸ್ನ ಬೆಳವಣಿಗೆ ಏನೇನಿದೆ ಎಲ್ಲವನ್ನು ಕೂಡ ಡೀಟೇಲ್ ಆಗಿ ಈ ಒಂದು ವಿಡಿಯೋದಲ್ಲಿ ನೋಡೋಣ. ಯಾರಾದರೂ ಹೊಸಬ್ರು ನಮ್ಮ ಚಾನಲ್ಗೆ ಮೊದಲ ಬಾರಿಗೆ ಭೇಟಿ ಕೊಟ್ಟು ಈ ಒಂದು ವಿಡಿಯೋವನ್ನು ನೋಡೋದಕ್ಕೆ ಬಂದಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ಜಸ್ಟ್ ಇದೀಗ ಒಂದು ಅರ್ಧ ಗಂಟೆಯ ಹಿಂದೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾರು ನಿಗೂಢ ಸಾವನ್ನಪ್ಪಿದಂಥ ಸುಮಂತ್ ಇದ್ರಲ್ಲ, ಸುಮಂತ್ನ ಅಣ್ಣ ಅಂದರೆ ಸಹೋದರ ಸುದರ್ಶನ್ ಒಟ್ಟಿಗೆ ನಾನು ಫೋನ್ನಲ್ಲಿ ದೂರವಾಣಿ ಸಂಪರ್ಕದಲ್ಲಿ ಒಂದು 7-8 ನಿಮಿಷ ಮಾತಾಡಿದ್ದೀನಿ. ಅದನ್ನು ಕೂಡ ಪ್ರಸಾರ ಮಾಡ್ತೀನಿ. ಆರಂಭದಲ್ಲಿ ಈ ಒಂದು ಕೇಸ್ ಬಗ್ಗೆ ನಿಮಗೆ ಸಣ್ಣದಾಗಿ ಹೇಳ್ಬಿಡ್ತೀನಿ, ಕೆಲವರಿಗೆ ಗೊತ್ತಿರಲ್ಲ. ಸೊ ಒಂಟಿ ಮನೆ ಬೆಳ್ತಂಗಡಿಯ ಸಂಬೊಳ್ಯ ಅಂತ. ಸೊ ಅಲ್ಲಿ ಧನುರ್ ಪೂಜೆ ಅಂತ ಇರುತ್ತೆ. ಜನವರಿ 14ನೇ ತಾರೀಕು ಕೊನೆಯ ಧನುರ್ ಪೂಜೆ ಇರುತ್ತೆ. ಎಂದಿನಂತೆ ಫ್ರೆಂಡ್ಸ್ಗಳ ಜೊತೆ ಬೆಳಗಿನ ಜಾವನೆ ಎದ್ದು ಸ್ನಾನ ಮಾಡ್ಕೊಂಡು ಈ ಸುಮಂತನೂ ತನ್ನ ಸೈಕಲ್ನ ಬಾವಿ ಕಟ್ಟೆ ನಿಲ್ಸಿರ್ತಾನೆ. ಅದಾದ ನಂತರ ಬೇರೆ ಬೇರೆ ಸ್ನೇಹಿತರು ಕೂಡ ಆ ಜಾಗಕ್ಕೆ ಬಂದು ಅಲ್ಲಿಂದ ಎಲ್ಲರೂ ಕೂಡ ಹೋಗಿ ಪೂಜೆ ಮುಗಿಸ್ಕೊಂಡು ಬರ್ತಿದ್ದಂಥದ್ದು ಪ್ರತಿನಿತ್ಯ ಇತ್ತು. ಕೊನೆಯ ಪೂಜೆ ಇದ್ದಿದ್ದ ದಿನ ಅವತ್ತು ಸುಮಂತ್ ಬೆಳಗಿನ ಜಾವ ಅದೇ ರೀತಿ ಎದ್ದು ಹೋಗಿರ್ತಾನೆ. ಹಿಂದಿನ ಭಾಗದಲ್ಲಿ ಹೋಗಿರ್ತಾನೆ. ಮನೆ ಜನ ಎಲ್ಲ ಮಲಗಿರ್ತಾರಲ್ಲ 5 ಗಂಟೆ 5:30 ಸಮಯದಲ್ಲಿ ಅವ್ರಿಗೆಲ್ಲ ಡಿಸ್ಟರ್ಬ್ ಆಗುತ್ತೆ, ನಾನು ಡೋರ್ ಹಾಕೋ ಸಂದರ್ಭದಲ್ಲಿ ಬಿಟ್ಟು ಹಿತ್ತಲ ಭಾಗದಲ್ಲಿ ಸ್ನಾನ ಮಾಡಿಕೊಂಡು ಅಲ್ಲೇ ಹೋಗಿರ್ತಾನೆ. ಸೊ ಹಾಗೇನೆ ಹೋಗ್ತಾ ತನ್ನ ಸೈಕಲ್ ಅಲ್ಲೇ ಬಿದ್ದಿರುತ್ತೆ. ಈ ಕಡೆ ಸ್ನೇಹಿತರು ಎಂದಿನಂತೆ ವೆಯ್ಟ್ ಮಾಡ್ತಾ ಇರ್ತಾರೆ. ಇವನು ಅವ್ರು ರೀಚ್ ಆಗೋದಿಲ್ಲ. ಸೊ ಸ್ನೇಹಿತರು ವೆಯ್ಟ್ ಮಾಡ್ತಿದ್ದಂಥ ಸ್ಥಳಕ್ಕೆ ಜೊತೆಗೆ ಇವನು ಮನೆಗೆ ಏನಿಲ್ಲ ಅಂತಂದ್ರೆ 1 ಕಿಲೋಮೀಟರ್ ಒಳಗಡೆ ಇರತಕ್ಕಂಥ ಡಿಸ್ಟೆನ್ಸ್. ಸೊ ಈ ಕಡೆ ಮನೆ ಬಿಟ್ಟು ಹೋದ, ಆ ಕಡೆ ಸ್ನೇಹಿತರನ್ನ ತಲುಪಲಿಲ್ಲ. ಸೊ ಈ ಕಡೆ 8 ಗಂಟೆಗೆ ಕಾಲ್ ಬರುತ್ತೆ, ಆಂಟಿ ಸುಮಂತ್ ಎಲ್ಲಿ ಇನ್ನೂ ಮಲಗಿದ್ದಾನೆ, ಎದ್ದೇ ಇಲ್ವಾ, ಎಂದಿನಂತೆ ಬರ್ತಿದ್ದ ನಮ್ಮ ಜೊತೆಗೆ, ಇವತ್ತು ಪೂಜೆಗೂ ಕೂಡ ಬಂದಿಲ್ಲ ಅಂತಂದಾಗ ಇವ್ರ ಅಮ್ಮಂಗೆ ಶಾಕು. ಇಲ್ಲಪ್ಪ ಮನೇಲಿಲ್ಲ, ಅವನು ಬೆಳಗ್ಗೆನೆ ಹೋಗಿದ್ದಾನೆ. ಸೊ ಅದಾದ ನಂತರ ಹುಡುಕಾಡಿದಾಗ ಪೊಲೀಸ್ ಹಂತ ಎಲ್ಲ ಬರುತ್ತೆ, ಚಟುವಟಿಕೆ ನಡೆಯುತ್ತೆ. ಅದಾದ ನಂತರ ಆ ಬಾವಿ ಬಳಿ ರಕ್ತದ ಕಲೆಗಳು ಒಂದೊಂದಾಗಿ ಸಿಕ್ಕಿದಾಗ ಆ ಬಾವಿ ಬಳಿ ಆತನ ಮೃತದೇಹ ಸಿಗುತ್ತೆ. ಸೊ ಆ ಬಾವಿ ಒಳಗಡೆ ತೆಗೆದಾಗ ಒಂದು ಟಾರ್ಚರ್ ಬ್ಯಾಟ್ರಿ, ಒಂದು ಕುಡುಗೋಲು, ಅವು ಇವು ಎಕ್ಸೆಟ್ರಾ ಸಿಗುತ್ತೆ. ಅದಾದಮೇಲೆ ಪೊಲೀಸರು ತನಿಖೆಯನ್ನು ಶುರು ಮಾಡ್ಕೊಳ್ತಾರೆ. ಬಟ್ ಈ ಕ್ಷಣದವರೆಗೂ ಕೂಡ ಇಂಥವ್ರು ಆರೋಪಿ, ಇಂಥವ್ರು ಅಪರಾಧಿ ಅಂತ ಕಂಡುಹಿಡಿಯೋದಕ್ಕೆ ಆಗಿಲ್ಲ. ಸೊ ಈಗ ಈ ಒಂದು ಕೇಸ್ಗೆ ಸಂಬಂಧಪಟ್ಟ ಹಾಗೆ ಒಂದು 3-4 ವಾರಗಳ ಹಿಂದೆ ಪೊಲೀಸರು ಇನ್ನೊಂದು ಸ್ಟೆಪ್ ಮುಂದೆ ಇಟ್ಟಿದ್ದಾರೆ. ಅಂದರೆ ಈಗ ಆರೋಪಿಗಳನ್ನು ನಾವು ಹುಡ್ಕೋದಕ್ಕೆ ಆಗ್ತಿಲ್ಲ, ಇದಕ್ಕೆ ಸಂಬಂಧಪಟ್ಟಾಗ ಯಾವುದೇ ಸುಳಿವು ಕೂಡ ಸಿಗ್ತಾ ಇಲ್ಲ. ಸೊ ಹಾಗಾಗಿ ಸಾಮಾಜಿಕವಾಗಿ ಒಂದು ಅನುಮಾನ ಅಥವಾ ಆರೋಪ ಕೂಡ ಕೇಳಿ ಬಂದಿದೆ ನಿಮ್ಮ ಫ್ಯಾಮಿಲಿ ಮೇಲೇ, ಇವ್ರ ಫ್ಯಾಮಿಲಿ ಅವ್ರು ಮಾಡಿರ್ಬೋದು ಅಂತ. ಹಾಗಾಗಿ ಮೊದಲಿಗೆ ನಿಮ್ಮನ್ನೇ ಬ್ರೈನ್ ಮ್ಯಾಪಿಂಗ್ ಮಾಡೋಣ ಅಂತ ಅನ್ಕೊಂಡಿದ್ದೀವಿ, ನೀವು ಸಹಕಾರ ಕೊಟ್ರೆ ಅಂತ ಒಂದು ಮನವಿಯನ್ನು ಹಾಕಿದ್ದಾರೆ. ಫ್ಯಾಮಿಲಿಯವರು ಕೂಡ ಇತ್ತೀಚೆಗೆ ಈ ಯೂಟ್ಯೂಬ್ಗಳಲ್ಲಿ ಅಲ್ಲಿ ಇಲ್ಲಿ ಸೋಷಿಯಲ್ ಮೀಡಿಯಾಗಳಲ್ಲೆಲ್ಲ ಅವ್ರ ಅಣ್ಣ ಮಾಡ್ಬಿಟ್ಟಿದ್ದಂತೆ, ಏನೋ ಗರ್ಲ್ ಫ್ರೆಂಡ್ ಜೊತೆ ಫೋನಲ್ಲಿ ಮಾತಾಡ್ತಾ ಇದ್ದನ್ನ ಹುಡುಗ ನೋಡಿದ್ದಕ್ಕೆ ಈ ಕಡೆ ಅಮ್ಮ, ಈ ಕಡೆ ಮಾವ, ಎಕ್ಸೆಟ್ರಾ ಆರೋಪಗಳನ್ನ ಹೊರಿಸ್ತಾ ಇದ್ರು ಆ ಫ್ಯಾಮಿಲಿ ಮೇಲೆ. ಸೊ ಹಾಗಾಗಿ ಅವ್ರಿಗೊಂದು ಈ ಅಪವಾದ ತೊಳೆದು ಹೋಗ್ಲಿ ಅನ್ನೋ ಕಾರಣಕ್ಕೆ ಹೌದು ನಾವು ರೆಡಿ ಇದ್ದೀವಿ ಅಂತ ಒಪ್ಪಿಕೊಂಡಿದ್ದಾರೆ ಪೊಲೀಸರ ಮುಂದೆ. ತದನಂತರ ಪ್ರಕ್ರಿಯೆ ಎಲ್ಲಿಗೆ ಹೋಗುತ್ತೆ ಅಂತಂದ್ರೆ ನ್ಯಾಯಾಲಯಕ್ಕೆ ಹೋಗುತ್ತೆ. ನ್ಯಾಯಾಧೀಶರು ಇವರನ್ನ ನಿಮಗೆ ಸಮ್ಮತಿ ಇದೆಯೇ, ಯಾರಾದ್ರೂ ಬಲವಂತವಾಗಿ ನಿಮ್ಮನ್ನೇನಾದ್ರು ಪೊಲೀಸರು ಈ ಬ್ರೈನ್ ಮ್ಯಾಪಿಂಗ್ ಅಥವಾ ಮಂಪರು ಪರೀಕ್ಷೆಗೆ ಒಳಪಡಿಸ್ತಾ ಇದ್ದಾರೆ, ಸೊ ಹಾಗಾಗಿ ನಿಮ್ಗೆ ಅನುಮತಿ ಇದ್ರೆ ಮಾತ್ರ ಮುಂದಿನ ಪ್ರಕ್ರಿಯೆ ನಡೆಯುತ್ತೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ಇವರು ಸಹಿ ಮಾಡಿ ಲಿಖಿತ ರೂಪದಲ್ಲಿ ಅದಾದ ನಂತರವೇ ಈ ಒಂದು ಪ್ರಕ್ರಿಯೆ ಶುರುವಾಗುವಂಥದ್ದು. ಸೊ ಕಳೆದ 3 ವಾರಗಳ ಹಿಂದೆ ಇವರು ಬೆಳ್ತಂಗಡಿ ನ್ಯಾಯಾಲಯಕ್ಕೆ ಹೋಗಿರ್ತಾರೆ. ಅಲ್ಲಿ ಇದೆಲ್ಲ ಪ್ರಕ್ರಿಯೆ, ಇದೆಲ್ಲ ಚಟುವಟಿಕೆ ಮುಗಿಯುತ್ತೆ. ತದನಂತರ ಮೊನ್ನೆ ಆಗಸ್ಟ್ 10ನೇ ತಾರೀಕು ಇವರನ್ನ ಪೊಲೀಸರು ಬೆಂಗಳೂರಿನ ಮಡಿವಾಳ ಏನಿರುತ್ತೆ ಅಲ್ಲಿ ಬ್ರೈನ್ ಮ್ಯಾಪಿಂಗ್ ನಡೆಯುತ್ತೆ, ಅಲ್ಲಿ ಕರ್ಕೊಂಡು ಬಂದಿರ್ತಾರೆ. 10ನೇ ತಾರೀಕು ಒಟ್ಟು 5 ಜನರನ್ನ, ಅಂದರೆ ಸುಮಂತ್ನ ಸಹೋದರ ಸುದರ್ಶನ್, ಅವ್ರ ತಂದೆ, ಅವ್ರ ತಾಯಿ, ಅವ್ರ ಮಾವ ಮತ್ತೆ ಇನ್ನೊಬ್ಬರು ಸಂಬಂಧಿಕರು, ಒಟ್ಟು 5 ಜನರನ್ನ ಕರ್ಕೊಂಡು ಬಂದಿದ್ದಾರೆ ಈಗ. ಸೊ ಇಲ್ಲಿ ಅದಕ್ಕೆ ಸಂಬಂಧಪಟ್ಟಾಗ ಪೊಲೀಸರು ಯಾವ ರೀತಿ ಎನ್ಕ್ವೈರಿಯನ್ನು ಮಾಡ್ತಾರೆ, ತನಿಖೆಯನ್ನು ಮಾಡ್ತಾರೆ, ಅದೇ ರೀತಿ ಬ್ರೈನ್ ಮ್ಯಾಪಿಂಗ್ ಮಾಡುವಂಥವ್ರು ಕೂಡ, ಅಂದರೆ ಮಂಪರು ಪರೀಕ್ಷೆ ಮಾಡುವಂಥ ಸಿಬ್ಬಂದಿ ಕೂಡ ಇದಕ್ಕೆ ಸಂಬಂಧಪಟ್ಟಾಗೆ ಒಬ್ಬೊಬ್ಬರನ್ನು ಪ್ರತ್ಯೇಕವಾಗಿ ವಿಚಾರಿಸ್ತಾರೆ. ಸೊ ಅವತ್ತು ಏನು ಕಂಡ್ರಿ ನೀವು, ಏನು ಗಮನಿಸಿದ್ರಿ, ಏನೇನು ಗೊತ್ತು ನಿಮಗೆ, ಎಲ್ಲವನ್ನು ಕೂಡ ರೆಕಾರ್ಡ್ ಮಾಡ್ಕೊಂಡಿರ್ತಾರೆ. ತದನಂತರ ಈಗ ಮುಂದಿನ ಪ್ರಕ್ರಿಯೆ ಏನು ಅಂತಂದ್ರೆ ಇವ್ರಿಗೊಂದು ಡೇಟ್ ಅನ್ನು ನಿಗದಿಪಡಿಸಲಾಗುತ್ತೆ, ಅವತ್ತು ಬ್ರೈನ್ ಮ್ಯಾಪಿಂಗ್ ಆಗುತ್ತೆ. ಸೊ ಪೊಲೀಸರಿಗೆ ಏನಾಗುತ್ತೆ ಅಂತಂದ್ರೆ ಇದರಿಂದ ಸಣ್ಣ ಸುಳಿವು ಏನಾದರೂ ಸಿಗಬಹುದು ಅದಕ್ಕೆ ಸಂಬಂಧಪಟ್ಟ ಹಾಗೆ, ಅಥವಾ ಸುಳಿವು ಏನೂ ಸಿಗಲಿಲ್ಲ, ಅವರು ಸತ್ಯವನ್ನೆಲ್ಲ ಬಾಯಿ ಬಿಟ್ಟರು ಅಂತಂದ್ರೆ ಅವ್ರ ಮೇಲೆ ಇರತಕ್ಕಂಥ ಒಂದು ಅಪವಾದ ತೊಳೆದು ಹೋಗ್ಬೋದು. ಆಗ ನೆಕ್ಸ್ಟ್ ಸ್ಟೆಪ್ ಅಂತ ಮತ್ತೊಂದಿಷ್ಟು ಜನ ಅವ್ರಿಗೆ ಏನೋ ಅನುಮಾನ ಇರುತ್ತೆ, ಈ ಒಂದು ಕೇಸ್ನಲ್ಲಿ ಏನೋ ಒಂದು ಶಂಕೆ ಇರುತ್ತೆ, ಇಂಥವ್ರು ಮಾಡಿರ್ಬೋದು ಅಂತ. ಸೊ ಅವರನ್ನು ಕೂಡ ಆಗ ಅನುಮತಿ ತಗೊಂಡು, ನ್ಯಾಯಾಲಯದ ಅನುಮತಿ ತಗೊಂಡು ಮುಂದಿನ ಪ್ರಕ್ರಿಯೆಯನ್ನು ಮಾಡುವ ಸಲುವಾಗಿ ಈಗ ಬ್ರೈನ್ ಮ್ಯಾಪಿಂಗ್ ಸಿದ್ಧತೆಗೆ ಬಂದಿದ್ದಾರೆ. ಸೊ ಈಗ
ಸುಮಂತ್ ಸಹೋದರ ಸುದರ್ಶನ್ ಒಟ್ಟಿಗೆ ನಾನು ಏನ್ ಮಾತಾಡಿದೆ, ಸುದರ್ಶನ್ ಏನೇನ್ ಬಾಯಿ ಬಿಟ್ಟ, ಎಲ್ಲಾ ವಿಚಾರಗಳನ್ನು ಕೂಡ ಈಗ ಪ್ರಸಾರ ಮಾಡ್ತಾ ಇದ್ದೀನಿ, ನೋಡ್ಬೋದು. ಅದಾದ ನಂತರ ನಾನು ಈ ಬ್ರೈನ್ ಮ್ಯಾಪಿಂಗ್ ಪ್ರಕ್ರಿಯೆ ಯಾವ ರೀತಿ ನಡೆಯುತ್ತೆ, ಅದಾದ ನಂತರ ಏನೇನೆಲ್ಲ ಆಗ್ಬೋದು ಎಲ್ಲವನ್ನು ಕೂಡ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಮೊದಲಿಗೆ ಆಡಿಯೋ ಕೇಳ್ಕೊಂಬನ್ನಿ. ಈಗ ಬೆಳವಣಿಗೆ ಅಂದ್ರೆ ಈಗ ಯಾವುದೇ ಕ್ಲೂ ಸಿಗ್ತಾ ಇಲ್ಲ ಅಂತ ಈಗ ಇದಕ್ಕೆ ಹೊರಟಿದ್ದಾರೆ, ವೈಜ್ಞಾನಿಕವಾಗಿ ಮುಂದುವರಿಲಿಕ್ಕೆ ಹೋಗ್ತಾ ಇದ್ದಾರೆ. ಈಗ ಬ್ರೈನ್ ಮ್ಯಾಪಿಂಗ್ ಅಂತ ಕಾನ್ಸೆಪ್ಟ್ ಅದನ್ನು ಮಾಡ್ತಿದ್ದಾರೆ. ಯಾರು ಅಪ್ರೋಚ್ ಮಾಡಿದ್ರು ನಿಮಗೆ ಬ್ರೈನ್ ಮ್ಯಾಪಿಂಗ್ಗೆ? ರವಿ BS ಅಂತ ನಮ್ಮದು ಈಗ ಅದು ಚಾರ್ಜ್ ಶೀಟ್ ಅವ್ರ ಹತ್ರ ಇರುದು. ಓಕೆ, ಏನಂತ ಹೇಳಿದ್ರು ನಿಮಗೆ? ನಮ್ಮನ್ನು ಕರೆದು ಅದೇ ಹೇಳಿದ್ರು, ಅಂದ್ರೆ ಇದುವರೆಗೆ ಯಾವುದೇ ಕ್ಲೂ ಸಿಗ್ತಾ ಇಲ್ಲ, ಹಾಗೆ ನಾವು ಇನ್ನು ಬ್ರೈನ್ ಮ್ಯಾಪಿಂಗಿಗೆ ಅಂತ ಮುಂದೆ ಹೋಗುವ ಅಂತ ಯೋಚನೆ ಮಾಡಿದ್ದೇವೆ. ಯೋಚನೆ ಮಾಡಿದ್ದೇವೆ ಅಂತ ಹೇಳಿದ್ರ ನಿಮಗೆ? ಅದೇ ಬ್ರೈನ್ ಮ್ಯಾಪಿಂಗ್ ಮಾಡುವ ಅಂತ ಇದ್ದೇವೆ. ಓಕೆ, ಮುಂದಿನ ಆಯ್ಕೆ? ಅದೇ ಹಾಗೆ ಬ್ರೈನ್ ಮ್ಯಾಪಿಂಗ್ ಮಾಡ್ಬೇಕಂತಾದ್ರೆ ಅದಕ್ಕೆ ವಿಲ್ಲಿಂಗ್ನೆಸ್ ಕೊಡ್ಬೇಕು. ಯಾರಿಗೆ ಅವ್ರು ಬ್ರೈನ್ ಮ್ಯಾಪ್ ಮಾಡ್ತಾರೆ ಅವರು ವಿಲ್ಲಿಂಗ್ನೆಸ್ ಕೊಡ್ಬೇಕು. ಅದಕ್ಕೆ ನಮ್ಗೆ ಒಟ್ಟಾರೆ ನ್ಯಾಯ ಸಿಕ್ಕಿದ್ರೆ ಆಯ್ತು. ಸೊ ಅದಕ್ಕೆ ನಾವು ಒಪ್ಪಿಕೊಂಡಿದ್ದೇವೆ, ನಮ್ಗೆ ಕಾನ್ಫಿಡೆನ್ಸ್ ಉಂಟಲ್ಲ. ಸೊ ಒಂದು ಏನಂತಂದ್ರೆ ನಮ್ಮ ಮೇಲೆ ಬಂದ ಅಪವಾದ ಕೂಡ ಹೋಗ್ತದೆ ಅದರಲ್ಲಿ. ಸೊ ಮತ್ತೆ ನಮ್ಗೆ ಪ್ರಶ್ನೆ ಕೇಳುವ ಒಂದು ಅಧಿಕಾರ ಕೂಡ ಸಿಗ್ತದೆ. ಅಲ್ಲ, ನಿಮ್ಮ ಮೇಲೆ ಅಪವಾದ ಅಂದ್ರೆ ಯಾವ ರೀತಿ? ಯೂಟ್ಯೂಬ್ ಅಲ್ಲೆಲ್ಲ ಹಾಕಿದ್ರಲ್ಲ ಕೆಲವರು ಅಪವಾದ ಹಾಕಿದ್ದಾರೆ. ಅದೇ ಅನ್ನ ಮಾಡಿರ್ಬೋದು, ತಾಯಿ ಮಾಡಿರ್ಬೋದು, ಹಾಗೆಲ್ಲ ಅದು ಹೋಗುತ್ತೆ ಅಂತ ನಂಬಿಕೆ ನಿಮಗೆ ಬ್ರೈನ್ ಮ್ಯಾಪಿಂಗ್ ಮೂಲಕ? ಹೌದು. ಓಕೆ, ಅಂದ್ರೆ ನಿಮ್ಮ ಫ್ಯಾಮಿಲಿನಲ್ಲಿ ಈಗ ಎಷ್ಟು ಜನ ಇದ್ದೀರಾ ಅಲ್ಲಿ? ನೀವು, ನಿಮ್ ತಂದೆ, ನಿಮ್ ತಾಯಿ? ನಾನು, ತಂದೆ, ತಾಯಿ, ತಂಗಿ ಇದ್ದಾಳೆ, ಅಜ್ಜ ಇದ್ದಾರೆ. ಅಜ್ಜ? ಹೌದು. ಮತ್ತೆ ಇನ್ನೊಬ್ರು ಯಾರೋ ಇದ್ರಲ್ಲ, ನಿಮ್ಮ ಸೋದರ ಮಾವನ ಯಾರೋ? ಸೋದರ ಮಾವ ಅಲ್ಲ, ತಾಯಿಯ ದೊಡ್ಡಪ್ಪನ ಮಗ ಇದ್ದಾರೆ. ಓಕೆ, ಅವ್ರು ಇದಾರೆ ಈಗ್ಲೂನು? ಇಲ್ಲ, ಅವರು ಈಗ ಇಲ್ಲ, ಹೋಗಿದ್ದಾರೆ. ಅಲ್ಲ, ಆ ಸಂದರ್ಭದಲ್ಲಿ ಇದ್ರಲ್ಲ ಅವರಲ್ಲೂ? ಹೌದೌದು, ಆ ಸಂದರ್ಭದಲ್ಲಿ ಇದ್ರು. ಎಷ್ಟು ದಿನ ಆಯ್ತು ಹೋಗಿ ಅವರು? ಅವ್ರು ಹೋಗಿ ತುಂಬಾ ಟೈಮ್ ಆಯ್ತು. ಅವರೊಂದು 2-3 ತಿಂಗಳ ಹತ್ರ ಇದ್ರು, ಮತ್ತೆ ಹೋಗಿದ್ದಾರೆ. ಅಲ್ಲ, ಕೆಲವರು ಅವ್ರ ಮೇಲೂ ಕೂಡ ಅನುಮಾನ ವ್ಯಕ್ತಪಡಿಸ್ತಿದ್ರು ಆ ಸಂದರ್ಭದಲ್ಲಿ ನೋಡಿದಾಗ. ಅದೇ ಅವರ ಮೇಲೆ ಸಹ ಅನುಮಾನಗಳು ವ್ಯಕ್ತಪಡಿಸಿದ್ದಾರೆ. ನಿಮ್ಗೆ ವೈಯಕ್ತಿಕವಾಗಿ ನಿಮ್ಮ ಕುಟುಂಬದ ಮೇಲೆ ಯಾರ ಮೇಲೂ ಅನುಮಾನ ಇಲ್ವಾ ನಿಮಗೆ? ನಮ್ಗೆ ವೈಯಕ್ತಿಕವಾಗಿ ಅಲ್ಲಿವರೆಗೆ ಯಾವುದೇ ಅನುಮಾನಗಳು ನಮ್ಗೆ ಬರ್ಲಿಲ್ಲ. ಯಾಕಂದ್ರೆ ನಮ್ಗೆ ಯಾರ ಮೇಲೆ ಸಹ ಗ್ರಜ್ ಅಂತ ಇರ್ಲಿಲ್ಲ. ಅಲ್ಲ, ಏನಾಗುತ್ತೆ ಅಂತಂದ್ರೆ ಸಾಮಾನ್ಯವಾಗಿ ಈ ರೀತಿ ಪ್ರಕರಣದಲ್ಲಿ ಆರೋಪಿ ಅಥವಾ ನಮ್ಗೆ ಅನುಮಾನ ಬರುವಂತವ್ರು ಯಾರು ಸಿಗ್ತಾ ಇಲ್ಲ ಅಂತಂದಾಗ ಫಸ್ಟ್ ಬರುವಂತದ್ದೇ ಮನೇಲೆ ಆಗಿರ್ಬೋದು ಏನಾದ್ರು ಅಂತ ಸಹಜವಾಗಿ ಅನ್ಕೊಳ್ತಾರಲ್ಲ, ಆ ರೀತಿ ಕೇಳ್ತಿರೋದು ನಾನು ಅಷ್ಟೇ. ಹೌದೌದು, ಅದೇ ಅನ್ಕೊಂಡದಕ್ಕೆ ಉತ್ತರ ಕೊಡ್ತೇವೆ ನಾವು. ಒಂದು ಇದು ಬ್ರೈನ್ ಮ್ಯಾಪಿಂಗ್ ಆಗ್ಲಿ, ಅವಾಗ ಉತ್ತರ ಸಿಗ್ತದಲ್ಲ. ಹಾಗೆ ಅನ್ಕೊಳ್ಳುವವರಿಗೆಲ್ಲ ಮುಖಕ್ಕೆ ಹೊಡೆದಾಗ ಹೇಳುವಾಗೆ ದಿನ ಬರ್ತದೆ ನಮ್ಗೆ. ಓಕೆ, ಪೊಲೀಸರು ಯಾವ್ಯಾವ ರೀತಿ ಇನ್ವೆಸ್ಟಿಗೇಷನ್ ಮಾಡಿದ್ದಾರೆ ಅಂತ ನಿಮ್ಗೆ ಅನಿಸ್ತದೆ ಈ ಪ್ರಕರಣದಲ್ಲಿ? ಪೊಲೀಸ್ನವರು ನಮ್ಗೆ ಈಗ ಒಂದು ಹೊಸ ಹೋಪ್ಸ್ ಬರ್ತಾ ಉಂಟು. ಒಂದು ನಮ್ಗೆ ವಿಶ್ವಾಸ ಅಂದ್ರೆ ಈಗ ನಮ್ಮದು ಆದ ಮೇಲೆ ಮುಂದೆ ಅವರಿಗೆ ಯಾರಿಗೆಲ್ಲ ಶಂಕಿತರು ಇದ್ದಾರೆ ಅವರ ಮೇಲೆ ಬ್ರೈನ್ ಮ್ಯಾಪಿಂಗ್ ನಡೆಸ್ತೇವೆ ಅಂತ ಹೇಳಿದ್ದಾರೆ. ಸೊ ಅದರ ಅಂದ್ರೆ ಅವರು ಹಾಗೆ ಹೇಳ್ಬೇಕಂತಾದ್ರೆ ಅವರಲ್ಲಿ ಯಾವ್ದಾದ್ರು ಒಂದು ಲೀಸ್ಟ್ ಇರ್ತದೆ, ಯಾವ್ದು ಸುಮ್ಮನೆ ಲೀಸ್ಟ್ ಮಾಡುದಿಲ್ಲ ಅವರು ಸಹ. ಅಲ್ಲ, ಈಗ ಅವರು ನೇರವಾಗಿ ಈಗ ನಿಮ್ಮ ಕುಟುಂಬದವರಿಗೆ ಮೊದಲು ಬ್ರೈನ್ ಮ್ಯಾಪಿಂಗ್ ಮಾಡ್ತೀವಿ, ಸತ್ಯಾಸತ್ಯತೆ ಹೊರಗಡೆ ಬರುತ್ತೆ ಏನಾದ್ರು ಇದ್ರೆ ಅನ್ನೋದನ್ನ ಹೇಳಿರ್ತಾರೆ ನಿಮ್ಗೆ. ಅದೇ ಅದಾದ ನಂತರ ಬೇರೆ ಯಾರ ಮೇಲಾದ್ರೂ ಅನುಮಾನ ಇದೆಯಾ ಪೊಲೀಸರಿಗೆ? ಪೊಲೀಸರಿಗೆ ಇದೆ ಅಂತೆ, ಅವರು ಮಾಡ್ತಾರೆ ಅಂತೆ. ಬಹಿರಂಗ ಆಗಿಲ್ವಾ ಅದು ಯಾರು ಏನು ಎತ್ತ ಅನ್ನೋದು? ಇಲ್ಲ, ಬಹಿರಂಗ ಅವರು ಸಹ ಮಾಡುದಿಲ್ಲ. ಓಕೆ ಓಕೆ ಓಕೆ, ನಿಮ್ ತಂದೆ ತಾಯಿ ಏನ್ ಹೇಳ್ತಾರೆ? ತಂದೆ ತಾಯಿ ಸಹ ಎಲ್ಲರೂ ಒಪ್ಪಿಗೆ ಕೊಟ್ಟಿದ್ದೇವೆ ನಾವು. ಓಕೆ ಓಕೆ, ನಮ್ಗೆ ನ್ಯಾಯ ಬೇಕು. ನಾನು ಆರಂಭದಲ್ಲಿ ಒಂದು ಅದೇ ಸುಮಂತ್ ವಿಚಾರದಲ್ಲಿ ಒಂದು ವಿಡಿಯೋ ನೋಡಿದ್ದೆ ಯಾವ್ದೋ ಯೂಟ್ಯೂಬ್ ನಲ್ಲಿ. ನೇರವಾಗಿ ನಿಮ್ಮ ವಿಚಾರ ಸುದರ್ಶನ್ ಅಲ್ಲ ನೀವು? ಹೌದು. ಅಂದ್ರೆ ಸುದರ್ಶನ್ಗೆ ಏನೋ ಗರ್ಲ್ ಫ್ರೆಂಡ್ ಜೊತೆ ಮೊಬೈಲ್ ಅಲ್ಲಿ ಮಾತಾಡ್ತಿದ್ದಂತ ಸಂದರ್ಭದಲ್ಲಿ ಅದು ತಮ್ಮನಿಗೆ ಗೊತ್ತಾಗಿ ಈ ರೀತಿ ಮಾಡಿದ್ದಾರೆ ಅನ್ನೋದು ಒಂದು ಆರೋಪ ಕೇಳಿದ್ದೆ. ಅದ್ರ ಬಗ್ಗೆ ಹೇಳ್ಬೋದಾ? ಈಗ ನೀವ್ ಹೇಳ್ತಿರೋದು ಅದನ್ನೇನಾ? ಅಪವಾದ ಅಂತ ಹೇಳಿದೀವಿ ಅದನ್ನೇನಾ? ಅಪವಾದ ಅಂದ್ರೆ ನಾವು ಓವರ್ ಆಲ್ ಹೇಳಿದ್ದೇವೆ, ಎಲ್ಲರ ಮೇಲೆ ಬಂದಿದೆ ನಮ್ಮ ಮನೆಯಲ್ಲಿ. ಸೊ ಅಂದ್ರೆ ಅದರ ಬಗ್ಗೆ ನಾನು ಉತ್ತರ ಕೊಡ್ತೇನೆ. ಅಂದ್ರೆ ಅದಕ್ಕೆ ಈಗ ನಾನು ಅವಾಗ್ಲೇ ಉತ್ತರ ಕೊಟ್ಟಿದ್ದೇನೆ. ಅದಕ್ಕೆ ಯಾರು ಹೇಳಿದ್ದಾರೆ ಅವರ ಮೇಲೆ ನಾನು FIR ಕೂಡ ಇದು ಮಾಡಿದ್ದೇನೆ. ಸೊ ಅವರು ಈಗ ಅಲಿತಿದ್ದಾರೆ, ಗೊತ್ತಾಗ್ತದಲ್ಲ. FIR ಮಾಡಿದ್ದೀರಾ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ? ನಾನು ಅವಾಗಲೇ ಕಂಪ್ಲೇಂಟ್ ಮಾಡಿದ್ದೇನೆ, ಯಾಕಂದ್ರೆ ನನ್ನ ಮಾನ ನಷ್ಟ ಮಾಡಿದ್ದಾರೆ ಅವರು. ನಾನು ಸುಮ್ಮನೆ ಕೂತ್ಕೊಳ್ಳಿಕ್ಕೆ ಆಗ್ತದೆ. ಓಕೆ, ಆ ರೀತಿ ಸುದ್ದಿ ಪ್ರಕಟ ಮಾಡಿದವ್ರ ಮೇಲೆ? ಹೌದು. ಓಕೆ ಓಕೆ ಓಕೆ, ಹಾಗಾಗಿ ನಾನು ಸಂಪರ್ಕ ಮಾಡಿದೆ ನಿಮ್ಮನ್ನ. ಹೌದು. ಓಕೆ, ಏನಾದ್ರೂ ಹೆಚ್ಚಿನ ಮಾಹಿತಿ ಇದ್ರೆ ನಾನು ಮತ್ತೆ ಫೋನ್ ಮಾಡ್ತೀನಿ. ಯಾಕಂದ್ರೆ ತುಂಬಾ ಜನ ನಾನು ಆ ವಿಡಿಯೋ ಮಾಡಿದ್ಮೇಲೆ ಆ ಕೇಸ್ ರಿಲೇಟೆಡ್ ಅಪ್ಡೇಟ್ ಕೊಡಿ ಅಂತ ಕೇಳ್ತಿದ್ರು. ಅಪ್ಡೇಟ್ ಅಂತ ಬೆಳವಣಿಗೆ ಏನೂ ಕಾಣ್ ಬರ್ಲಿಲ್ಲ ಆ ಟೈಮ್ ನಲ್ಲಿ. ಈಗೇನೋ ಯಾವಾಗ ನಿಮಗೆ ಗಮನಕ್ಕೆ ಬಂದಿದ್ದು ಬ್ರೈನ್ ಮ್ಯಾಪಿಂಗ್ ಮಾಡ್ತೀವಿ ಅನ್ನೋಂಥದ್ದು? ಸದ್ಯಕ್ಕೆ ಒಂದು 2 ವಾರ ಆಯ್ತು. 2 ವಾರದ ಹಿಂದೆ ನಿಮ್ಗೆ ಗಮನಕ್ಕೆ ತಂದಿದ್ದಾರಾ? ಹೌದು. ಅದಾದ ನಂತರ ಬೆಳವಣಿಗೆ ಏನಾಗಿದೆ? ಅದಾದ ನಂತರ ಈಗ ನಮ್ಮದು ಒಂದು 5 ಜನರದ್ದು ಇದಾಗ್ತಾ ಉಂಟು, ಇಂಟರ್ವ್ಯೂ ಆಗಿದೆ ನಮ್ಮದು. ಯಾರಿಂದ? ಪೊಲೀಸರಿಂದನಾ?
ಅಲ್ಲ ಅಲ್ಲ, ಬ್ರೈನ್ ಮ್ಯಾಪಿಂಗ್ ಅಲ್ಲಿ ಫೊರೆನ್ಸಿಕ್ ಲ್ಯಾಬ್ ಇಂದ ಓಕೆ, FSL ಪ್ರತ್ಯೇಕವಾಗಿನಾ ಅಥವಾ ಹೇಗೆ? ಹೌದೌದು, ಪ್ರತ್ಯೇಕವಾಗಿ. ಆಲ್ರೆಡಿ ಇಂಟರ್ವ್ಯೂ ಆಗಿದೆ. ಇಂಟರ್ವ್ಯೂ ಆಗಿದೆ. ಅಂದ್ರೆ ನಿಮ್ಗೆ ಅಲ್ಲಿ ಅರಿವು ಮೂಡಿಸ್ತಾರೆ ಅದ್ರ ಬಗ್ಗೆ, ಅದರಿಂದ ಆಗುವಂತ ಮುಂದೆ ಪರಿಣಾಮದ ಬಗ್ಗೆ, ಹೇಗೆ ಅದು? ಅಂದ್ರೆ ನಮ್ಮ ಹತ್ರ ಕನ್ಸಲ್ಟ್ ಹೇಳ್ತಾರೆ ಫಸ್ಟಿಗೆ. ಹ್ಮ್ ಕನ್ಸಲ್ಟ್ ಆದ ಮೇಲೆ ನಮ್ಮ ನಾರ್ಮಲ್ ಈಗ ಪೊಲೀಸ್ನವರು ಹೇಗೆ ನಮ್ಮನ್ನು ತನಿಖೆ ಮಾಡಿದ್ರು ಅವತ್ತು ಅದೇ ರೀತಿ ಕ್ವಶನ್ಗಳು ಕೇಳ್ತಾರೆ ಅಷ್ಟೇ. ಈ ತಿಂಗಳಲ್ಲಿ ಆಗ್ಬೋದು ಹಾಗಾದ್ರೆ, ಇದು ಸೆಪ್ಟೆಂಬರ್ ಒಳಗಡೆ? ಸೆಪ್ಟೆಂಬರ್ ಒಳಗಡೆ ಮನೆಯವರದೆಲ್ಲ ಮುಗಿರ್ಬೋದು. ಓಕೆ ಓಕೆ, ಒಟ್ಟು ನಿಮ್ಮ 5 ಜನನಾ? ಒಟ್ಟು 5 ಜನ. ನಿಮ್ಮ ಮಾವನು ಬರ್ತಾರಾಗ ಟೈಮ್ನಲ್ಲಿ ಅವರು? ಹೌದೌದು, ಅವರಿಗೆ ಸಹ ಉಂಟು. ಅವ್ರ ಗಮನಕ್ಕೂ ತಂದಿದ್ದೀರಾ ಆಲ್ರೆಡಿ? ಹೌದೌದು, ಅವರಿಗೆ ಸಹ ಇಂಟರ್ವ್ಯೂ ಆಗಿದೆ. ಓ ಆಗಿದೆ. ಹೌದು. ಓಕೆ, ಹಾಗಾದ್ರೆ ಅದಕ್ಕೆ ಮಾಡಿದೆ. ಥ್ಯಾಂಕ್ ಯು. ಆಯ್ತು ಆಯ್ತು. ಸೊ ಈಗ ಸುದರ್ಶನ್ ಮಾತಾಡಿದ್ದನ್ನ ನೀವು ಗಮನಿಸಿದ್ರಿ. ಆತ ಹೇಳ್ತಿರ್ತಕ್ಕಂಥದ್ದೇನು ಅಂತಂದ್ರೆ, ನಮ್ಮಲ್ಲಿರ್ತಕ್ಕಂಥ ಅಪವಾದ ಸಂಪೂರ್ಣ ತೊಳೆದೋಗುತ್ತೆ. ಏನ್ ಸತ್ಯ ಗೊತ್ತಿದೆ ನಮ್ಗೆ ಅದೆಲ್ಲವನ್ನು ಕೂಡ ಹೇಳ್ತೀವಿ. ನಾವು 5 ಜನರು ಕೂಡ ಸಿದ್ಧರಿದ್ದೀವಿ. ಸೊ ಯಾವಾಗ ಯಾವ ಸಂದರ್ಭದಲ್ಲಿ ಕರೆದ್ರೂ ತನಿಖೆಗೆ ನಾವು ಸಹಕಾರ ಕೊಡ್ತೀವಿ ಅಂತ ಹುಡುಗ ಹೇಳ್ತಿರ್ತಕ್ಕಂಥದ್ದು. ಸೊ ನನಗೆ ಈ ಕ್ಷಣದವರೆಗೂ ಕೂಡ ಹುಡುಗ ಮಾಡಿರ್ಬೋದಾ ಇವ್ರು ಮಾಡಿರ್ಬೋದಾ ಆ ರೀತಿಯ ಅನುಮಾನ ಬಂದಿಲ್ಲ. ಸೊ ಸತ್ಯಾಸತ್ಯತೆ ಹೊರಗಡೆ ಬರಲಿ, ಮಂಪರು ಪರೀಕ್ಷೆ ನಂತರ ಗೊತ್ತಾಗುತ್ತೆ ಇವ್ರು ಏನು ಬಾಯಿ ಬಿಡ್ತಾರೆ. ಪ್ರೆಸೆಂಟ್ 10ನೇ ತಾರೀಕು ಈ ಹಿಂದೆ ಹೋಗಿ ಕೊಟ್ಟಂಥ ಸ್ಟೇಟ್ಮೆಂಟ್ ಏನು, ಮಂಪರು ಪರೀಕ್ಷೆ ಆದ ನಂತರ ಕೊಡುವಂಥ ಸ್ಟೇಟ್ಮೆಂಟ್ ಏನು, ಎರಡು ಕೂಡ ಸಾಮ್ಯತೆ ಆಗಬೇಕು. ಅಲ್ಲೇನಾದ್ರು ಒಂಚೂರು ತಳುಕು ಬಳುಕು ಆಯಿತು ಅಂತಂದರೆ ಪೊಲೀಸರು ಮುಂದಿನ ರೀತಿಯಲ್ಲಿ ಇನ್ವೆಸ್ಟಿಗೇಷನ್ ಅನ್ನು ಶುರು ಮಾಡ್ಕೊಳ್ತಾರೆ. ಸೊ ಈ ಬ್ರೈನ್ ಮ್ಯಾಪಿಂಗ್ ಯಾವ ರೀತಿ ನಡೆಯುತ್ತೆ? ಸೊ ಸಹಜವಾಗಿ ಈಗ ನಾವು ಮಾತಾಡ್ತಾ ಇದ್ದೀವಿ. ಸೊ ನಿದ್ರೆಗೆ ಹೊರಟೋದಾಗ ನಮ್ಮ ಇಮ್ಯಾಜಿನೇಷನ್ ಅಲ್ಲಿ ಒಂದೊಂದು ಕನ್ಸುಗಳನ್ನ ಕಟ್ಕೊಂಡಿರ್ತೀವಿ, ಏನೇನೋ ನೋಡ್ತಾ ಇರ್ತೀವಿ, ಯಾರ ಹತ್ರನೋ ಮಾತಾಡ್ತಾ ಇರೋ ರೀತಿ ಕನ್ಸು ಬಿದ್ದಿರುತ್ತೆ, ಎಲ್ಲೋ ಓಡ್ತಾ ಇದ್ದೀವಿ, ತಪ್ಪಿಸ್ಕೊಂಡು ಹೋಗ್ತಾ ಇದೀವಿ, ಈ ರೀತಿ ಕನ್ಸುಗಳು ಬಂದಿರುತ್ತೆ ಯಾವಾಗ ನಮ್ಮ ನಿದ್ರಾವಸ್ಥೆಗೆ ಹೋದಾಗ. ಸೊ ಈ ಬ್ರೈನ್ ಮ್ಯಾಪಿಂಗ್ ಅಲ್ಲಿ ಇಷ್ಟೇ, ಇವರನ್ನ ಮಲಗಿಸ್ತಾರೆ. ಮಲಗಿಸಿದ ನಂತರ ಸೋಡಿಯಂ ಪೆಂಟತಾಲ್ ಅನ್ನುವಂಥ ಒಂದು ಚುಚ್ಚುಮದ್ದು, ಒಂದು ಇಂಜೆಕ್ಷನ್ ಅನ್ನು ಕೊಡ್ತಾರೆ. ತದನಂತರ ಇವರು ನಿದ್ರಾವಸ್ಥೆಗೆ ಸಂಪೂರ್ಣವಾಗಿ ತೆರಳಿದಾಗ ಅಲ್ಲಿನ ಸಿಬ್ಬಂದಿ ಇವ್ರ ಹತ್ರ ಏನೇನು ಡೌಟ್ಸ್ ಇರುತ್ತೆ, ಯಾವ್ಯಾವ ವಿಚಾರಗಳನ್ನ ಕೇಳ್ಬೋದು ಅದಕ್ಕೆ ಸಂಬಂಧಪಟ್ಟಾಗೆ ಅದನ್ನ ಕೇಳ್ತಾ ಹೋಗ್ತಾರೆ. ಸೊ ಇವರು ನಿದ್ರಾವಸ್ಥೆಯಲ್ಲಿ ಇರ್ತಾರೆ, ಕೆಲವರು ಅರೆ ನಿದ್ರಾವಸ್ಥೆಯಲ್ಲಿ ಇರ್ತಾರೆ. ಸೊ ಇಲ್ಲಿ ಯಾವ ರೀತಿ ಆಗುತ್ತೆ, ಇದರಲ್ಲಿ ಅಡ್ವಾಂಟೇಜ್ ಕೂಡ ಇದೆ, ಡಿಸ್ಅಡ್ವಾಂಟೇಜ್ ಕೂಡ ಇದೆ. ಅಡ್ವಾಂಟೇಜ್ ಯಾವ ರೀತಿ ಅಂತಂದ್ರೆ, ಯಾರೋ ಒಬ್ಬ ಆರೋಪಿ ತಪ್ಪು ಮಾಡಿರ್ತಾನೆ, ಅವನು ಪೊಲೀಸರಿಗೆ ಬಾಯಿ ಬಿಡ್ತಾನೆ ಇರಲ್ಲ. ಸೊ ಅವನಿಗೆ ಗೊತ್ತು ಸತ್ಯ ಏನಿದೆ ಎಲ್ಲವೂ ಕೂಡ ಒಳಗಡೆ ಗೊತ್ತು. ಅಪ್ಪಿ ಅವನೇನಾದರೂ ಕಂಪ್ಲೀಟ್ ಆಗಿ ಆ ಬ್ರೈನ್ ಮ್ಯಾಪಿಂಗ್ ಅಥವಾ ಮಂಪರು ಪರೀಕ್ಷೆಗೆ ಅಥವಾ ನಾರ್ಕೋ ಅನಾಲಿಸಿಸ್ಗೆ ಸಹಕರಿಸುತ್ತಾ ಅಂತಂದ್ರೆ, ಅಂದ್ರೆ ಸಪೋರ್ಟ್ ಮಾಡ್ದ ಅಂತಂದ್ರೆ ಒಂದಷ್ಟು ಸತ್ಯಗಳನ್ನು ಅವನು ರಿವೀಲ್ ಮಾಡಬಹುದು. ಅದು ಪೊಲೀಸರ ತನಿಖೆಯಲ್ಲಿ ರೆಕಾರ್ಡ್ ಆಗುತ್ತೆ. ಅದಾದ ನಂತರ ಅದನ್ನು ತಗೊಂಡೋಗಿ ನ್ಯಾಯಾಲಯಕ್ಕೆ ಕೊಟ್ಬಿಟ್ರೆ ಇದೇ ಸ್ಟೇಟ್ಮೆಂಟು ಇದೇ ಸಾಕ್ಷಿ ಅಂತ ಪರಿಗಣಿಸೋದಿಲ್ಲ. ಬದಲಿಗೆ ಅವನು ಆ ಸಂದರ್ಭದಲ್ಲಿ ಹೇಳುವಂಥ ಸಂದರ್ಭದಲ್ಲಿ ಇವರು ಬಾಯಿ ಬಿಡಿಸ್ತಾರೆ. ಏನು ಬಳಸಿದ್ರಿ ಆಯುಧಗಳನ್ನ, ಯಾವ್ಯಾವ ವಸ್ತುಗಳನ್ನ ಬಳಸಿದ್ರಿ, ನೀನು ಎಲ್ಲಿದ್ದೆ, ಅವನು ಎಲ್ಲಿದ್ದ, ಸೊ ಆ ಜಾಗದಲ್ಲಿ ಏನೇನಿತ್ತು ಬೇರೆ, ಸೊ ಅದೆಲ್ಲವನ್ನು ಕೂಡ ಬಾಯಿ ಬಿಡಿಸಿದಾಗ ಭೌತಿಕವಾಗಿ ಆ ವಸ್ತುಗಳೇನಾದ್ರು ಈಗಲೂ ಸಿಗುತ್ತಾ, ಅದಕ್ಕೆ ಸಂಬಂಧಪಟ್ಟಾಗೆ ಸಾಕ್ಷಿಯ ಸುಳಿವುಗಳೇನಾದ್ರು ಸಿಗುತ್ತಾ, ಅದನ್ನ ಪತ್ತೆ ಹಚ್ಚುತ್ತಾರೆ. ಅದಕ್ಕೆ ಸಹಕಾರ ಸಿಕ್ತು ಅಂತಂದಾಗ ಮತ್ತೆ ಅವ್ರನ್ನ ಇನ್ವೆಸ್ಟಿಗೇಷನ್ ಮಾಡ್ತಾರೆ. ಸೊ ಆಗ ಬಾಯಿ ಬಿಡಿಸುವಂತ ಪ್ರಯತ್ನ ನೆಕ್ಸ್ಟ್ ಆದಿಯಲ್ಲಿ ನಡೆಯುತ್ತೆ. ಸೊ ಕೆಲವರು ಸತ್ಯವನ್ನ ಬಾಯಿ ಬಿಡ್ಬೋದು, ಇನ್ನು ಕೆಲವರು ಬುದ್ಧಿವಂತರಿರ್ತಾರೆ, ಅಂದ್ರೆ ಹೋಗ್ಬೇಕಾದ್ರೆ ಫಿಕ್ಸ್ ಆಗ್ಬಿಟ್ಟಿರ್ತಾರೆ ಬ್ರೈನ್ ಮ್ಯಾಪಿಂಗ್ಗೆ. ಯಾವ ಕಾರಣಕ್ಕೂ ಅವ್ರು ಏನು ಕೇಳಿದ್ರು ನಾನು ಹೇಳ್ಬಾರ್ದು, ಅವ್ರು ಎಂತ ಮೈಂಡ್ ಸೆಟ್ ಇದ್ರು ನಾನು ಮಲಗಿದ್ರು ಕೂಡ ನಾನು ಹೇಳ್ಬಾರ್ದು ಅನ್ನೋಂಥವ್ರು ಏನು ಮಾಡ್ತಾರೆ, ತಮಗೆ ಗೊತ್ತಿರತಕ್ಕಂಥ ಸತ್ಯವನ್ನ ಸುಳ್ಳು ರೂಪದಲ್ಲಿ ಹೇಳುವಂಥದ್ದು ಕೂಡ ಇರುತ್ತೆ. ಇದು ಡಿಸ್ಅಡ್ವಾಂಟೇಜ್. ಇನ್ನೊಂದು ಡಿಸ್ಅಡ್ವಾಂಟೇಜ್ ಇದೆ ಇದರಲ್ಲಿ. ಅದ್ಯಾವ ರೀತಿ ಅಂತಂದ್ರೆ, ಈ ಕೆಲವರು ವೀಕ್ ಮನಸ್ಥಿತಿಯವರು ಇರ್ತಾರೆ. ಎಕ್ಸಾಂಪಲ್ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ಈಗ ನಾನು ನೀವು ಕುತ್ಕೊಂಡು ಮಾತಾಡ್ತಾ ಇದೀವಿ ಅಂತ ಅನ್ಕೊಳ್ಳಿ. ಈಗ ನೀವು ನನ್ನ ಜಾಗದಲ್ಲಿ ಕುತ್ಕೊಂಡು ಮಾತಾಡ್ತಾ ಇದ್ದೀರಿ ಅನ್ನೋ ಥರನೂ ಇಮ್ಯಾಜಿನ್ ಮಾಡ್ಕೊಳ್ತೀರಿ. ನೀವು ನಾನೇ ಕುತ್ಕೊಂಡು ಮಾತಾಡ್ತಾ ಇದ್ದೀನಿ ಈಗ ಚಂದನ್ ಕೂತಿರೋ ಜಾಗದಲ್ಲಿ, ಅಥವಾ ಎಲ್ಲೋ ಒಂದು ಸಿನಿಮಾ ನೋಡ್ತಾ ಇರ್ತೀವಿ, ಆ ಹೀರೋ ಜಾಗದಲ್ಲಿ ನಾವೇ ಇರ್ತೀವಿ, ಅಥವಾ ಆ ವಿಲನ್ ಜಾಗದಲ್ಲಿ ನಾವೇ ಇರ್ತೀವಿ, ಅಥವಾ ಯಾರಿಗೂ ಹಾಕೊಂಡು ಹೊಡಿಬೇಕು ಅಂತ ಅನಿಸ್ತಾ ಇರುತ್ತೆ ಆ ಒಂದು ಸಿನಿಮಾ ನೋಡ್ತಿದ್ದಾಗ. ಕಾರಣ ಏನು ಅಂತಂದ್ರೆ, ನಮ್ಮ ಮೈಂಡು ಅಲ್ಲಿಗೆ ಅಟ್ರಾಕ್ಟ್ ಆಗೋಗಿರುತ್ತೆ ಅಥವಾ ಅಡಿಕ್ಟ್ ಆಗೋಗಿರುತ್ತೆ ಆಟೋಮೆಟಿಕ್ ಆಗಿ ಆ ಒಂದು ಇನ್ಸಿಡೆಂಟ್ಗೆ. ಸೊ ಯಾವುದೋ ಒಂದು ವಿಚಾರ ಕೇಳ್ತೀರಿ, ಯಾವುದೋ ದೆವ್ವದ ಕಥೆನೋ ಇನ್ನೊಂದು ಯಾವುದೋ ಕಥೆನ ಕೇಳ್ತೀರಿ, ಆ ಟೈಮ್ನಲ್ಲಿ ನಾನೇ ಅಲ್ಲಿ ಇದ್ದಿದ್ರೆ ಅನ್ನೋ ಥರ ಇಮ್ಯಾಜಿನ್ ಮಾಡ್ಕೊಳ್ತಾ ಇರ್ತೀರಿ. ಓ ಈ ರೀತಿ ಬಂತ ಎದುರುಗಡೆ, ನಾನು ಅಲ್ಲಿ ನಿಂತ್ಕೊಂಡಿದ್ದೆ, ನಾನು ಓಡ್ತಿದ್ದೀನಿ ಈಗ, ಅಥವಾ ನಾನು ಹೊಡೆಯೋದಕ್ಕೆ ಹೋಗ್ತಿದ್ದೀನಿ ಅನ್ನೋದಕ್ಕೆ. ಈ ರೀತಿನೂ ಕೂಡ ಥಿಂಕ್ ಮಾಡುವಂಥ ಕೆಲವು ವೀಕ್ ಮೈಂಡ್ ಸೆಟ್ಗಳಿರ್ತಾವಲ್ಲ, ಅವ್ರೇನಾಗುತ್ತೆ ಅಂತಂದ್ರೆ ಮಾಡದೇ ಇರೋ ತಪ್ಪನ್ನು ಕೂಡ ಈ ಒಂದು ಬ್ರೈನ್ ಮ್ಯಾಪಿಂಗಲ್ಲಿ ನಾನು ಮಾಡಿದ್ದೀನಿ, ನಾನು ಗೊಂಡಿದ್ದೀನಿ ಅನ್ನೋ ಥರನೂ ಕೂಡ ಹೇಳುವಂಥ ಸಾಧ್ಯತೆ ಇರುತ್ತೆ. ಸೊ ಹಾಗಾಗಿ ನ್ಯಾಯಾಲಯ ಸಂಪೂರ್ಣವಾಗಿ ಇದೇ ಸಾಕ್ಷಿ ಅಂತ ಪರಿಗಣಿಸೋದಿಲ್ಲ. ಸೊ ಅರ್ಥ ಆಗುತ್ತೆ ಅಂತ ನಾನು ಅನ್ಕೊಳ್ತೀನಿ ನಿಮಗೆ. ಕೆಲವರಿಗೆ ಮಾಡದಿರೋ ತಪ್ಪನ್ನು ಹೌದು ನಾನು ಮಾಡಿದೆ ಅಂತ ಒಪ್ಕೊಬೋದು. ಲೈಕ್ ಯಾವ ರೀತಿ ಅಂತಂದ್ರೆ, ಅಲ್ಲಿ ಯಾರೋ ಚುಚ್ಚಿದ ಅನ್ನೋದನ್ನ ನಾನೇ ಚುಚ್ಚಿದ್ದೀನಿ ಅಂತ ಇಮ್ಯಾಜಿನ್ ಮಾಡ್ಕೊಂಡು ಹೇಳ್ಬೋದು. ಸೊ ಹಾಗಾಗಿ ಇದು ಸಂಪೂರ್ಣವಾಗಿ 100% ಸಕ್ಸಸ್ ಆಗುತ್ತೆ ಅನ್ನೋಂಥದ್ದೇನಿಲ್ಲ ಬ್ರೈನ್ ಮ್ಯಾಪಿಂಗು. ಬದಲಿಗೆ ಕೆಲವರು ಸುಳ್ಳು ಹೇಳ್ಬೋದು, ಕೆಲವರು ಸತ್ಯವನ್ನು ಹೇಳ್ಬೋದು, ಕೆಲವರು ಮಾಡದಿರೋ ತಪ್ಪನ್ನು ಕೂಡ ತಮ್ಮ ಮೇಲೆ ಹಾಕೋಬಹುದು ಅಪವಾದನೆಗಳನ್ನು. ಸೊ ಅದಾದ ನಂತರ ನಾನು ಆಗ್ಲೇ ಹೇಳಿದಾಗ ನಿಮಗೆ ಭೌತಿಕವಾಗಿ ಎವಿಡೆನ್ಸ್ಗಳು ಅಥವಾ ಇಂಥದ್ದನ್ನು ಬಳಸಿದ್ದೆ, ನಾನು ಇಂಥದ್ದು ಆ ಜಾಗದಲ್ಲಿ ಇತ್ತು, ನಾನು ನೋಡಿದೆ, ಆ ಬಾವಿ ಹತ್ರ ಇಲ್ಲಿ ನಿಂತಿದ್ದು, ಇಲ್ಲಿ ಇವ್ರು ಬಂದಿದ್ರು, ಇದನ್ನು ನಾನು ಗಮನಿಸಿದೆ, ಈ ರೀತಿಯ ಹೇಳಿಕೆಗಳು ನೆಕ್ಸ್ಟ್ ವಿಚಾರಣೆಗೆ ಸ್ವಲ್ಪ ಪುಷ್ಟಿಯನ್ನು ಕೊಡುತ್ತೆ. ಅದನ್ನು ಪೊಲೀಸರು ಹುಡುಕಾಡ್ತಾರೆ. ಅದೇನಾದ್ರು ಸಿಕ್ತು ಅಂತಂದ್ರೆ ಕೇಸ್ಗೆ ಟ್ವಿಸ್ಟ್ ಸಿಗುತ್ತೆ.
ಸೊ ಅದಾದ ನಂತರವೇ ಮುಂದಿನ ಪ್ರಕ್ರಿಯೆ ಇರ್ತಕ್ಕಂಥದ್ದು. ಸೊ ಈಗ ಇವರ 5 ಜನರ ಬ್ರೈನ್ ಮ್ಯಾಪಿಂಗ್ ಆದ ನಂತರ ಅಲ್ಲಿ ಏನು ಹೊರಗಡೆ ಬರುತ್ತೆ ಸತ್ಯಾಸತ್ಯತೆ ಅದು ತುಂಬಾ ಮುಖ್ಯವಾಗಿರುತ್ತೆ ಇನ್ವೆಸ್ಟಿಗೇಷನ್ಗೆ. ಸೊ ಅದಾದ ನಂತರ ಪೊಲೀಸರಿಗೆ ಯಾರ ಮೇಲಾದರೂ ಶಂಕೆ ಇತ್ತು, ಯಾರ ಮೇಲೆ ಅನುಮಾನ ಇತ್ತು ಅಂತಂದಾಗ ಅವರನ್ನು ಕೂಡ ಕರೆಸಿ ವಿಚಾರಣೆ ನಡೆಸುವಂತ ಸಾಧ್ಯತೆ ಇರುತ್ತೆ. ಬಟ್ ಅವರು ಬ್ರೈನ್ ಮ್ಯಾಪಿಂಗ್ಗೆ ಒಪ್ಪಿಗೆಯನ್ನು ಕೊಡಬೇಕು ಲಿಖಿತ ರೂಪದಲ್ಲಿ ನ್ಯಾಯಾಲಯದ ಮುಂದೆ. ಸೊ ಇದಿಷ್ಟು ಬೆಳವಣಿಗೆ ಈ ಒಂದು ಕೇಸ್ನಲ್ಲಿ ಆಗಿದೆ. ಬಹುಶಃ ನಿಮಗೆ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ಒಟ್ಟಾರೆಯಾಗಿ ಆ ಮುಗ್ಧ ಹುಡುಗ, ಚಿಕ್ಕ ಹುಡುಗ, ಟ್ಯಾಲೆಂಟೆಡ್ ಹುಡುಗ, ಅವ್ರ ಅಪ್ಪ ಹೇಳ್ತಿರೋ ನನ್ನ ಹತ್ರ ಫೋನಲ್ಲಿ ಮಾತಾಡಿದಾಗ ಒಂದು 6 ತಿಂಗಳಿಂದ ಈ ಒಂದು ಇನ್ಸಿಡೆಂಟ್ ನಡೆದಾಗ ಗುಜರಾತಲ್ಲಿ ಎಲ್ಲೋ ಕಡೆ ಒಂದು ಪ್ರತಿಭಾ ಸ್ಪರ್ಧೆನೇ ಇರುತ್ತೆ. ಅದಕ್ಕೆ ಸಂಬಂಧಪಟ್ಟಾಗ ಅವನು ಈ ತ್ಯಾಜ್ಯ ವಸ್ತುಗಳನ್ನು ಹೊರಗಡೆ ಎತ್ತುವಂಥ ಒಂದು ಮಷಿನ್ ಥರ ಕಂಡು ಹಿಡಿದಿರ್ತಾನೆ ಮನೇಲೆ. ಸೊ ಅದನ್ನ ಅಲ್ಲಿ ಪ್ರಯೋಗಾಲಯದಲ್ಲಿ ಇಟ್ಟು ಆ ಥರ ಒಂದು ಕೆಲಸ ಇರುತ್ತೆ ಆ ಒಂದು ಸಂದರ್ಭದಲ್ಲಿ. ಸೊ ಅದೆಲ್ಲ ಟಿಕೆಟ್ ಬುಕ್ ಆಗಿರುತ್ತೆ ಫ್ಲೈಟಲ್ಲಿ. ಸೊ ಅಂಥ ಟೈಮ್ನಲ್ಲಿ ನನ್ನ ಮಗ ಹಿಂಗೆ ಆಗ್ಬಿಟ್ಟ ಅಂತ ಅವ್ರ ತಂದೆ ಹಳಲನ್ನು ತೋಡಿಕೊಳ್ತಾ ಇದ್ರು. ಸೊ ಹುಡುಗನಿಗೆ ನ್ಯಾಯ ಸಿಗಲಿ. ಒಟ್ಟಾರೆಯಾಗಿ ನಮ್ಮ ಕರ್ನಾಟಕದಲ್ಲಿ ಸಾಕಷ್ಟು ಕೇಸ್ಗಳಿದೆ. ಅದರಲ್ಲಿ ಬೆಳ್ತಂಗಡಿಯ ಈ ಸುಮಂತ್ ಕೇಸ್ ಇದೆಲ್ಲ ಸಖತ್ ಮಿಸ್ಟ್ರಿ ಇದೆ. ಒಂದು ಕೇಸ್ನಲ್ಲಿ ಯಾರು ಆರೋಪಿಗಳು, ಯಾರು ಅಪರಾಧಿಗಳು ಅಂತ ಹುಡುಕೋದಿಕ್ಕೂ ಕೂಡ ಆಗದಿರ್ತಕ್ಕಂಥ ಸಿಚುವೇಶನಲ್ಲಿ ಈಗ ಪೊಲೀಸರು ನಿಂತ್ಕೊಂಡು ಕೊನೆಗೆ ಇದೊಂದು ದಾರಿ ಇದೆ, ಇದಾದ್ಮೇಲೆ ಮುಂದಿನ ನೋಡೋಣ ಅಂತ ಇದ್ದಾರೆ. ಒಟ್ಟಾರೆಯಾಗಿ ಒಂದು ಕೇಸ್ನ ಅಪ್ಡೇಟ್ ಇಷ್ಟಿತ್ತು. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆದು ತಿಳಿಸಿ. ಧನ್ಯವಾದ.